ಪಾಠ 2. உலகத்தில் பாவ ಬಂದಿತ್ತು. ஆதாமுவும் ஏவாளுவும் ದೇವರು ಅವ್ರಗಳಿಗೆ ಮಾಡಿದ ಅಳಗಾದ ತೋಟದಲ್ಲಿ ತುಂಬ ಸಂತೋಷವಾಂಗ ಬದುಕಿಕೊಂಡು ಬಂದರು. ಅವ್ರಗೋಳು ಅಲ್ಲಿ ತುನಿ ಇಲ್ಲಾಂಗ ಇದ್ದುವು, ನಾಸಿಕೆ ಇಲ್ಲಾಂಗ ಇದ್ದರು. ಯಾಕಂದ್ರೆ ಪಾವ ಅಲ್ಲಿ ಇಲ್ಲ. ಅಲ್ಲಿ ಅವ್ರಗೋಳು ಏವಾಂಗುವು ದೇವರು ಕೂಡ ನಡೆದು ಅವರು ಕೂಡ ಮಾತಾಡಿಕೊಂಡು ಬಂದರು. ತೋಟದಲ್ಲಿ ಒಂದು ತಂದರವಾದ ಹಾವು ಇದ್ದಿತ್ತು. ಅದು ಏವಾಳನ್ನ ನೋಡಿ, ದೇವರು ನಿನ್ನ ಹತ್ರ ಈ ತೋಟದಲ್ಲಿರುವುದು ஏதாவது ಒಂದು ಮರದೋட ಹಣ್ಣನ್ನ ತಿನ್ನಕೂಡದಂದು ನಿಜವಾಂಗ ಹೇಳಿರ ಹಂಗಂದು ಕೇಳಿತು. ಅದಕ್ಕೆ ಏವಾಳು, ತೋಟದಲ್ಲಿರುವುದು ಒಳ್ಳೆದು ಕೆಟ್ಟದು ತಿಳ್ಕೊಂಬುದು ಮರದೋಡ ಹಣ್ಣನ್ನ ತವರ ಮತ್ತೆ ಎಲ್ಲ ಹಣ್ಣುಗಳನ್ನು ತಿನ್ನುವಾರಿ. ಅದನ್ನು ತಿಂದಿರಿಯೋ ತೊಟ್ರಿಯೋ ಸತ್ತೋಯ್ ಬಿಡುವಿರಂದು ದೇವರು ನಮ್ಮ ಹತ್ರ ಹೇಳಿರು ಅಂದು ಬದಲಿ ಹೇಳಿಲ್ಲ. ಅದಕ್ಕೆ ಹಾವು ಏವಾಳ ಹತ್ರ, ಅದು ನಿಜವಿಲ್ಲ, ನೀವು ಸಾಯುವುದಿಲ್ಲ, ಆದರೆ ಅದನ್ನು ತಿಂದ ಉಡನೆ ನೀವು ದೇವ್ರ ಮಾದರಿಯೇ ಮಾರಿ ಹೋವಿರಿ ಎಂದುವು. ಅವ್ರ ಮಾದ್ರ ಒಳ್ಳೇದು ಕೆಟ್ಟದು ತಿಳಿಯುವುದು ಆಳಾಂಗ ಆಯೋವಿರಿ ಎಂದುವು ಅವರಿಗೆ ತಿಳಿಯುವುದು ಅಂದು ಹೇಳಿತ್ತು. ಏವಾಳು ಅವ ಅಣ್ಣನ ಅಳಗಾಂಗವೂ ರುಸಿಯಾಂಗವೂ ಇರುವುದಾಂಗ ನೋಡಿಲ್ಲ. ಅವಳು அறிவாங்கவೂ இருಬೇಕಂದು ஆசைப்பட்டு கொஞ்சம் அண்ணனை கித்து திந்துல. அப்புறம் அவளோட கண்டனியவும் கொட்டல. அவனுவும் அதனை திந்தா. ஆகவே அவர்களோட கண்ணுகோல் தெக்குத்து. அவர்களோல் துணிலாங்க இருவதுன்னா உணர்ந்துரு. அதனால அவர்களோல் எலகோல்னாலாத துணின மாடி மையினை ಮುಚ್ಚಿಕೊಂಡ್ರು. அப்புறம் ஆதாமுவும் ஏவாளுவும் ತೋಟದಲ್ಲಿ ದೇವರು ನಡೆದು ಹೋಗುದು ಸತ್ತಾನ ಕೇಳಿರು. 2 ಆಳುಗಳು ದೇವರ ಹತ್ರ ಇದ್ದು ಅವ್ರಿಗೆಲ್ಲ ಮರ್ಚಿಕೊಂಡ್ರು. ಅப்புற ದೇವರು ಆದಾಮನ ಕುಂಗಿ, ನೀ ಎಲ್ಲಿದ್ದ ಅಯ್ಯಿ ಅಂದು ಕೇಳಿರು. ಅದಕ್ಕೆ ಆದಾಮು, ನಿಮ್ಮ ತೋಟದಲ್ಲಿ ನಡೆದು ಬರುವುದು ಸದ್ದಾನ ಕೇಳಿದೆ. ನಾನು ತುನಿ ಇಲ್ಲಾಂಗಿರುವುದನಾಲ ನಿಮ್ಮ ಮುಂದಾಲ ಬರುವಕ್ಕೆ ಹಂಚಿಕೆಯಾಗಿ ಮறைஞ்சிಕೊಂಡಿದ್ದವನೇ ಅಂದು ಬದಲಿ ಹೇಳಿದ. ಅದಕ್ಕೆ ದೇವರು, ನೀ ತುನಿಲ್ಲಾಂಗಿದ್ದ ಎಂದು ಯಾರು ನಿನಗೆ ಹೇಳಿರು? ನಾನು ತಿನ್ನಬೇಡ ಅಂದು ಹೇಳಿದೆ, ಅನ್ನ ನೀ ತಿಂದಿಯಾ ಅಂದು ಕೇಳಿರು. ಅದಕ್ಕೆ ಅವ, ನೀವು ಕೊಟ್ಟ ಈ ಎನ್ನುತ್ತ ನನಗೆ ಆ ಅನ್ನನ ಕೊಟ್ಲು ಅಂದು ಹೇಳಿದ. ಅப்புற ದೇವರು ಅವಳ ಹತ್ರ, ನೀ ಏನು ಮಾಡಿದೆ ಅಂದು ಕೇಳಿರು. ಅದಕ್ಕೆ ಅವಳು, ನನ್ನ ಈ ಹಾವು ಏಮಾತಿ ಬಿಡುತ್ತೆ ಅಂದು ಬದಲು ಹೇಳಿಲ್ಲ. ಅப்புற ದೇವರು ಆವತ್ರ ಸಾಬ ಈಸಿಕೊಂಡ, ನೀಯೇ ನಿನ್ನ ಹೊಟ್ಟೆನಾಲ ಊರಿಕೊಂಡು ಹೋವೆ, ಮಣ್ಣನ್ನು ತಿನ್ನುವೆ. ನೀವು ಅವಳುವು ಒಂದೊಬ್ಬರನ್ನ ಒಂದೊಬ್ಬರು வெறுத்து ಹೋಗ್ರಿ. ನಿನ್ನ ತಲೆಕಟ್ಟುವು ಅವಳೋட ತಲೆಕಟ್ಟುವು ಒಂದೊಬ್ಬರಿಗೆ ಒಂದೊಬ್ಬರು வெறுத்து ಹೋಗ್ರು. ಅವಳೋட ತಲೆಕಟ್ಟಿல் ಬರುವರು ಒಂದೊಬ್ಬರು ನಿನ್ನ ತಲೆನ ನಸುಕುವ್ರು. ನೀಯೇ ಅವரோட ಕುದಿಗಾಲನ್ನ ಕಚ್ಚುವೆ ಅಂದರು. ಇನ್ನೂ ದೇವರು ಅವಳ ಹತ್ರ, ನೀ ಮಗು ಇರುವಂಗ ತುಂಬ ಕಷ್ಟಪಡುವೆ, ನಿನ್ನ ಆಸೆ ನಿನ್ನ ಗಂಡನ್ನ ಸುತ್ತಿ ಇರುವುದು, ನಿನ್ನ ಅವ ಆಂಡುಕೊಂಬ ಅಂದು ಹೇಳಿರು. ಅப்புற ದೇವರು ಆದಾಮ ಹತ್ರ, ನೀಯಿ ನಾನು ಹೇಳಿದನ ಕೇಳಲಾಂಗ ನಿನ್ನ ಇನ್ರಿ ಹೇಳಿದನ ಕೇಳಿದನಾಲ ಈ ಭೂಮಿ ನಿನ್ನಾல சாபேசியாத, ತುಂಬ ಕಷ್ಟಪಟ್ಟುತ್ತಾ ಕೂಳು ಉಣ್ಣಬೇಕು. ಅப்புற ನೀಯಿ ಸಾಯುವಾಂಗ ನಿನ್ನ ಮೈಯಿ ಈ ಮಣ್ಣುಲಿತ್ತಾ ಹೋಗುದು ಅಂದರು. ஆதாமு அவனோட இன்றிய ஏவாளந்து பேரு மடிதான். அதுக்கு உசுರು ಕೊಡುವಲು ಅಂದು ಅರ್ಥ. ಯಾಕಂದ್ರೆ ಅವಳ ಎಲ್ಲ ಜನಗಳಿಗೂ ಅವ್ವಯಾಂಗ ಇರುವಲು. ಅப்புற ದೇವರು ಅವ್ರಗಳಿಗೆ மிருகத்தோட தொகல்னாலாத துணிನ ಹಾಕಿಬಿಟ್ರು. ಅப்புற ದೇವರು ನಮ್ಮ ಮಾದರ ಮನುಷ್ಯರುಗೋಳು ಒಳ್ಳೇದು ಕೆಟ್ಟದು ತಿಳಿದೋರಾಂಗ ಆದರು. ಇನ್ನೂ ಇವ್ರುಗೋಳು ஏவாங்கவும் ಬದುಕುವುದು ಬದುಕನ್ನ ಕೊಡುವುದು ಅನ್ನ ತಿನ್ನುವಕ್ಕೆ ಬಿಡಕೂಡದು ಅಂದು ಹೇಳಿ ಅವ್ರುಗಳನ್ನ ಆ ಅಳಗಾದ ತೋಟದಲ್ಲಿದ್ದು ಕಳಿಸಿಬಿಟ್ರು. ಅப்புற ದೇವರು ஏவாங்கவும் ಬದುಕುವಕ್ಕೆ ಆ ಮರದೋಡ ಹಣ್ಣನ್ನ ಯಾರುವೇ ತಿನ್ನಕೂಡದಂದು ಹೇಳಿ ತುಂಬ ಬೆಳ ಇರುವುದು ದೇವದೂತಾಳುಗಳನ್ನ ಆ ತೋಟದೋಡ ಬಾಕಲ್ಲ ಕಾವಲಾಂಗ ಮಡಗಿರು.